ಗೈಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆರನ್ ಇನ್ಸೈಟ್ಸ್. ಟಾಪ್ ರೈಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಎಲ್ಲ ಅಪ್ಡೇಟ್ಸ್ ಪಟ್ ಅನ್ನಂಗೆ ಒಂದೊಂದಾಗೆ ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಸ್ಯಾಡ್ ನ್ಯೂಸ್ ಫಾರ್ ಟೀಮ್ ಇಂಡಿಯಾ. ಜಸ್ಪ್ರೀತ್ ಬುಮ್ರಾ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸೀರೀಸ್ ಸಹ ಮಿಸ್ ಔಟ್ ಆಗ್ತಾ ಇರೋದು. ಹೌದು, ಕಂಪ್ಲೀಟ್ ರೂಲ್ಡ್ ಔಟ್ ಕಂಪ್ಲೀಟ್ ರೂಲ್ಡ್ ಔಟ್. ಇವ್ರಿಗಿನ್ನೂ ಲೆಫ್ಟಿಯಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಅನ್ನೋದು ಕಾಣಿಸ್ಕೊಂಡಿದ್ದೆ. ಆ ಕಾರಣದಿಂದ ಕಂಪ್ಲೀಟ್ ರೂಲ್ಡ್ ಔಟ್ ಆಗಿರೋದು. ರೀಸೆಂಟ್ ಆಗಿ ಅಪ್ಡೇಟ್ ಬಂದಿತ್ತು, ಇವರು ಫಿಟ್ನೆಸ್ ಕ್ಲಿಯರ್ ಮಾಡಿದರೆ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸೀರೀಸ್ ಆಡ್ತಾರಂತ. ಬಟ್ ಅದಾದ್ಮೇಲೆ ಮತ್ತೆ ಸ್ವಲ್ಪ ಡಿಸ್ಕಂಫರ್ಟ್ ಅನ್ನೋದು ಕಾಣಿಸ್ಕೊಂಡಿದೆ ಅವ್ರ ಲೆಫ್ಟಿಯಲ್ಲಿ. ಆ ಕಾರಣದಿಂದ ಕಂಪ್ಲೀಟ್ ರೂಲ್ಡ್ ಔಟ್ ಆಗಿರೋದು. ನೋಡಿ ಮಗ, ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಇಂಜುರಿ ಅನ್ನೋದು ಬಿಡ್ತಾನೆ ಇಲ್ಲ, ಕಾಡ್ತಾನೆ ಇದೆ. ಎಷ್ಟು ಸೀರೀಸ್ ನ ಮಿಸ್ ಮಾಡ್ತಾನೆ ಇರೋದು ಜಸ್ಪ್ರೀತ್ ಬುಮ್ರಾ. ಇವಾಗ ನೆಕ್ಸ್ಟ್ ಬೇರೆ 2027 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ವರ್ಲ್ಡ್ ಕಪ್ ಅಂತ ಬಂದಾಗ ಇವರು ಒಂಥರ ಕೀ ಪ್ಲೇಯರ್. ಇವರೇ ಈ ತರ ಇಂಜುರಿಯಿಂದ ಬಳಲ್ತಾ ಇದ್ರೆ ಯಾವ ತರ ಆಗುತ್ತೆ ಹೇಳಿ. ಆದಷ್ಟು ಬೇಗ ಜಸ್ಪ್ರೀತ್ ಬುಮ್ರಾ ಕಂಪ್ಲೀಟ್ ಆಗಿ ರಿಕವರಿ ಆಗ್ಬಿಟ್ಟು ಇಂಜುರಿನೆಲ್ಲ ಮುಗಿಸ್ಕೊಂತ ಕಂಪ್ಲೀಟ್ ಆಗಿ ರಿಕವರಿ ಆಗಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ಲಿ ಮಗ. ಒಂದ್ಸಲ ಬಂದ್ಮೇಲೆ ಮತ್ತೆ ಇಂಜುರಿ ಆಗ್ಬಾರ್ದು. ಆ ತರ ಬುಮ್ರಾನ ನೋಡ್ಕೋಬೇಕು. ನೋಡೋಣ ಯಾವ ತರ ಆಗುತ್ತಂತ. ಅಪ್ಡೇಟ್ ನಂಬರ್ 2, ಇದು ವಿರಾಟ್ ಕೊಹ್ಲಿ ರಿಲೇಟೆಡ್. ವಿರಾಟ್ ಕೊಹ್ಲಿ ಸ್ವತಃ ಅವರೇ ಇನ್ಫಾರ್ಮ್ ಮಾಡಿರೋದು DDCAಗೆ. ನೆಕ್ಸ್ಟ್ ಬರ್ತಾ ಇದೆಯಲ್ವಾ ಅಪ್ಕಮಿಂಗ್ ವಿಜಯ್ ಹಜಾರೆ ಟ್ರೋಫಿ, ಅದರಲ್ಲಿ ಭಾಗವಹಿಸ್ತೀನಿ ಅನ್ಬಿಟ್ಟು DDCAಗೆ ಇನ್ಫಾರ್ಮ್ ಮಾಡಿದರೆ. ಹೌದು ಮಗ, ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ಲೇಬೇಕು. ಯಾಕೆ ಗೊತ್ತಾ, ನೆಕ್ಸ್ಟ್ ಬರ್ತಾ ಇದೆಯಲ್ವಾ 2027 ವರ್ಲ್ಡ್ ಕಪ್. ಆ ವರ್ಲ್ಡ್ ಕಪ್ ಗೆ ಪ್ರಿಪರೇಷನ್ ಅಂತ ಹೇಳಬಹುದು ವಿಜಯ್ ಹಜಾರೆ ಟ್ರೋಫಿ. ಇಲ್ಲಿ ಎಷ್ಟು ಮ್ಯಾಚ್ ಆಡ್ತಾರಂತ ಕನ್ಫರ್ಮೇಶನ್ ಅನ್ನೋದು ಕೊಟ್ಟಿಲ್ಲ, ಬಟ್ ಭಾಗವಹಿಸ್ತೀನಿ ಅಂತ ಹೇಳಿದಾರೆ. ಬಟ್ ನಂಗೆ ಅನಿಸ್ತಾ ಈಗ ಒಂದು 3 to 4 ಮ್ಯಾಚಸ್ ಆದ್ರೂ ಆಡ್ಬೇಕು. ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಮ್ಯಾಚಸ್ ಕಡಿಮೆ ಬೇರೆ ಆಗ್ತಾ ಇರೋದಲ್ವಾ. ಆ ಕಾರಣದಿಂದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮಿನಿಮಮ್ 3 to 4 ಮ್ಯಾಚಸ್ ನ ಆಡ್ಬೇಕು. ಇವಾಗ ಕೇಳ್ಬೋದು, ವಿರಾಟ್ ಕೊಹ್ಲಿ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ, ಇವರೆಲ್ಲ ವಿಜಯ್ ಹಜಾರೆ ಟ್ರೋಫಿನ ಆಡ್ಬೇಕಂತ. ಬಟ್ ಅದು ಆ ತರ ಅಲ್ಲ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಸಹನು ಸ್ವಲ್ಪ ಟಚ್ ಅನ್ನೋದು ಇಟ್ಕೋಬೇಕಾದ್ರೆ, ಒಂಥರ ಕನ್ಸಿಸ್ಟೆನ್ಸ್ ಆಗಿ ಆಡ್ಬೇಕಾದ್ರೆ ಇಲ್ಲಿ ವಿಜಯ್ ಹಜಾರೆ ಟ್ರೋಫಿನೂ ಆಡ್ಲೇಬೇಕು. ಏನಾದ್ರು ಸ್ವಲ್ಪ ಗ್ಯಾಪ್ ಅನ್ನೋ ಸಿಕ್ಕಿದಾಗ ಯಾವ್ದೇ ಬ್ಯಾಟರ್ಗಾಗ್ಲಿ ಒಂಥರ ಔಟ್ ಆಫ್ ಟಚ್ ಹೋಗ್ಬಿಟ್ಟಿರ್ತಾರೆ. ಆದ್ರಿಂದ ಫಾರ್ಮ್ ಮತ್ತೆ ಬರ್ಬೇಕಾದ್ರೆ ವಿಜಯ್ ಹಜಾರೆ ಟ್ರೋಫಿ ಈ ತರ ಮ್ಯಾಚಸ್ ನ ಆಡಿದಾಗ ಸ್ವಲ್ಪ ಫಾರ್ಮ್ ಬರೋದು. ಆ ಕಾರಣದಿಂದ ನೋಡೋಣ ಎಷ್ಟು ಮ್ಯಾಚ್ ಆಡ್ತಾರಂತ. ಅವ್ರ ಕಡೆಯಿಂದ ಕನ್ಫರ್ಮೇಶನ್ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ ಎಷ್ಟು ಮ್ಯಾಚಸ್ ನ ಆಡ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಇದು ಭುವನೇಶ್ವರ್ ಕುಮಾರ್ ರಿಲೇಟೆಡ್. ರವಿಚಂದ್ರನ್ ಅಶ್ವಿನ್ 2027 ವರ್ಲ್ಡ್ ಕಪ್ ಅಲ್ಲಿ ಭುವನೇಶ್ವರ್ ಕುಮಾರ್ನ ಆಡ್ಸ್ಬೇಕಂತ ಹೇಳ್ತಾ ಇರೋದು ಮಗ. ಇವ್ರು ಹೇಳಿರೋದು ನನ್ಗೆ ಗೊತ್ತಾ. ಇವಾಗ ಸೆಲೆಕ್ಟರ್ಸ್ ಇರ್ಬೋದು, ಇಲ್ಲಾಂದ್ರೆ ಹೆಡ್ ಕೋಚ್ ಇರ್ಬೋದು, ಯಾರೇ ಆಗಿರ್ಲಿ ಅವರು ಭುವನೇಶ್ವರ್ ಕುಮಾರ್ ಜೊತೆ ಮಾತನಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಮತ್ತೆ ಲೋಕಲ್ ಟೂರ್ನಮೆಂಟ್ಸ್ ಇದೆ ಅಲ್ವಾ, ವಿಜಯ್ ಹಜಾರೆ ಟ್ರೋಫಿ, ಫಸ್ಟ್ ಕ್ಲಾಸ್, ಈ ಟೂರ್ನಮೆಂಟ್ಸ್ ಎಲ್ಲ ಭಾಗವಹಿಸಬೇಕು. ಅವಾಗ ಅಲ್ಲಿ ಏನಾದ್ರು ಆಡಿದಾಗ ಅವ್ರ ಫ್ರೇಮ್ ಅನ್ನೋದು ಬರುತ್ತೆ, ಫಾರ್ಮ್ ಅನ್ನೋದು ಬರ್ತಾರಲ್ವಾ. ಫಾರ್ಮ್ ಬಂದ್ಮೇಲೆ ಸೌತ್ ಆಫ್ರಿಕಾದಲ್ಲಿ ಬೇಕಾದ್ರೆ ಇವ್ನ ಆಡ್ಸ್ಬೋದು. ಯಾಕಂದ್ರೆ ಇವ್ರದ್ದು ಅವಶ್ಯಕತೆ ಅಲ್ಲಿ ಜಾಸ್ತಿ ಇದೆ ಸೌತ್ ಆಫ್ರಿಕಾದಲ್ಲಿ. ಯಾಕೆ ಗೊತ್ತಾ, ಇವ್ರು ಸ್ವಿಂಗ್ ಬೌಲರ್. ಸೌತ್ ಆಫ್ರಿಕಾ ಕಂಡೀಷನ್ಸ್ ಅಂತ ಬಂದಾಗ ಸ್ವಿಂಗ್ ಅನ್ನೋದು ಹೆಚ್ಚಾಗುತ್ತೆ. ಇವಾಗ ಏನಾದ್ರು ಭುವನೇಶ್ವರ್ ಕುಮಾರ್ ಏನಾದ್ರು ಟೀಮ್ ಅಲ್ಲಿ ಇದ್ರೆ ಸ್ವಿಂಗ್ ಇಂದ ಒಂಥರ ಎಲ್ಲಾರನ್ನೂ ತಟ್ಟಾಡ್ಸ್ಬಿಡ್ತಾರ ಅಂತ ಹೇಳ್ಬೋದು. ಆ ಕಾರಣದಿಂದ ಭುವನೇಶ್ವರ್ ಕುಮಾರ್ 2027 ವರ್ಲ್ಡ್ ಕಪ್ ಅಲ್ಲಿ ಇರ್ಬೇಕಂತ ಹೇಳ್ತಾ ಇರೋದು. ಇವ್ರೊಬ್ರೇ ಅಲ್ಲ ಮಗ ಭುವನೇಶ್ವರ್ ಕುಮಾರ್ ಆಡ್ಬೇಕಂತ ಹೇಳ್ತಾ ಇರೋದು. ರವಿಶಾಸ್ತ್ರಿನೂ ಸಹ ಹೇಳಿದಾರೆ, ಬೇರೆ ಮಾಜಿ ಪ್ಲೇಯರ್ಸ್ ಎಲ್ಲ ಹೇಳಿರೋದು ಭುವನೇಶ್ವರ್ ಕುಮಾರ್ 2027 ವರ್ಲ್ಡ್ ಕಪ್ ಅಲ್ಲಿ ಆಡ್ಸ್ಬೇಕಂತ. ಬಟ್ ನಮ್ಮ ಸೆಲೆಕ್ಟರ್ಸ್, ನಮ್ಮ ಕೋಚ್ ಎಲ್ಲ ಏನ್ ಮಾಡ್ತಾ ಇದ್ರೆ ಯಂಗರ್ ಪ್ಲೇಯರ್ಸ್ ಕಡೆ ಗಮನ ಕೊಡ್ತಾ ಇರೋದು. ಹೌದು, ಸ್ಕಿಲ್ ಇದೆ, ಇಲ್ಲ ಅಂತಲ್ಲ ಭುವನೇಶ್ವರ್ ಕುಮಾರ್ ಹತ್ರ. ಬಟ್ ಆದ್ರೂ ಜನರೇಷನ್ ಚೇಂಜ್ ಆಯ್ತಲ್ವಾ, ಆದ್ರಿಂದ ಹರ್ಷಿತ್ ರಾಣಾ ಮತ್ತೆ ಇವಾಗ ಬೇರೆ ಗುರ್ನೂರ್ ಬ್ರಾರು ಯಾರ್ಯಾರು ಬಂದಿದಾರಲ್ವಾ, ಆ ಕಡೆ ಗಮನ ಅನ್ನೋದು ಕೊಡ್ತಾ ಇದಾರೆ. ನೋಡೋಣ, ಇವರೆಲ್ಲ ಈ ತರ ಭುವನೇಶ್ವರ್ ಕುಮಾರ್ನ ಆಡ್ಸ್ಲೇಬೇಕು ಅಂತ ಹೇಳಿದ್ದಾದ್ಮೇಲೆ ಸೆಲೆಕ್ಟರ್ಸ್ ಭುವನೇಶ್ವರ್ ಕುಮಾರ್ ಕಡೆ ನೋಡ್ತಾರೋ ಇಲ್ವೋ ಅಂತ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದ ಮಾಜಿ ಪ್ಲೇಯರ್ ಆದಂತಹ ಮೊಹಮ್ಮದ್ ಅಮೀರ್ ಅವ್ರಿಗೊಂದು ಕ್ವಶನ್ ಕೇಳ್ತಾರೆ. ಇವಾಗ ನಿಮ್ ಕೆರಿಯರ್ ಅಲ್ಲಿ ಟಫೆಸ್ಟ್ ಬ್ಯಾಟರ್ ಯಾರು, ಇವಾಗ ನೀವು ಬೌಲಿಂಗ್ ಮಾಡಕ್ ಯಾರ ವಿರುದ್ಧ ಕಷ್ಟ ಪಡ್ತಾ ಇದ್ರ ಅಂತ ಕೇಳಿದಾಗ ಅವ್ರು ಹೇಳಿರೋದು 2 ನೇಮ್ಸ್. ಒಂದು ಶೇನ್ ವ್ಯಾಟ್ಸನ್ ಮತ್ತೆ ವಿರಾಟ್ ಕೊಹ್ಲಿ. ಹೌದು ಮಗ, ವಿರಾಟ್ ಕೊಹ್ಲಿ ಆತರ ಇತ್ತು. ವಿರಾಟ್ ಕೊಹ್ಲಿ ಆತರ ಡಾಮಿನೇಟ್ ಮಾಡ್ತಾ ಇದ್ರು. ಮೊಹಮ್ಮದ್ ಅಮೀರ್ ಇದ್ರಲ್ವಾ, ಆ ಟೈಮಲ್ಲಿ ಅಂತೂ ಕಿಂಗ್ ಕೊಹ್ಲಿ ಪೀಕ್ ಫಾರ್ಮ್ ಅಲ್ಲಿ ಇದ್ರು. ಅವ್ರನ್ನ ವಿಕೆಟ್ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹೌದು, ಚಾಂಪಿಯನ್ ಟ್ರೋಫಿಲಿ ವಿಕೆಟ್ ತಗೊಂಡ್ರಿಲ್ಲ ಅಂತಲ್ಲ, ಬಟ್ ಆದ್ರೂ ಸಖತ್ ಕಷ್ಟ ಪಡ್ತಾ ಇದ್ರು. ಇವರೇ ಹೇಳಿರೋದು, ಶೇನ್ ವ್ಯಾಟ್ಸನ್ಗೂ ಕಷ್ಟ ಪಡ್ತಾ ಇದ್ದೆ ಬೌಲಿಂಗ್ ಮಾಡಕ್ಕೆ, ಮತ್ತೆ ವಿರಾಟ್ ಕೊಹ್ಲಿಗೂ ಕಷ್ಟ ಪಡ್ತಾ ಇದ್ದೆ ಬೌಲಿಂಗ್ ಮಾಡಕ್ಕೆ ಅಂತ. ಅಪ್ಡೇಟ್ ನಂಬರ್ 5, ನಮ್ಮ RCB ಪ್ಲೇಯರ್ ಆದಂತಹ ರಸಿಕ್ ಸಲಾಮ್ದಾರ್, ಯಂಗೆಸ್ಟ್ ಟ್ಯಾಲೆಂಟ್. ಅವರು RCB ಇದ್ದಾಗ ಬೌಲಿಂಗ್ ಪ್ರಿಪರೇಷನ್ ಯಾವ ತರ ಮಾಡ್ಕೊತಾ ಇದ್ರು ಅಂತ ಹೇಳಿರೋದು. ಇವರು ಹೆಚ್ಚಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್, ಜಾಸ್ ಹಜಲ್ವುಡ್ ಮತ್ತೆ ಜಾಕಬ್ ಲೆಪಿ, ಈ ಮೂವರೊಟ್ಟಿಗೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಇವರು ಪರ್ಟಿಕ್ಯುಲರ್ ಡೆಲಿವರಿ, ಬಾಲ್ ಟು ಬಾಲ್ ಪರ್ಟಿಕ್ಯುಲರ್ ಡೆಲಿವರಿ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಾ ಇದ್ದಿಲ್ಲ. ಬಟ್ ಇವ್ರು ಡಿಸ್ಕಷನ್ ಮಾಡ್ತಾ ಇದ್ದಿದ್ದು ಯಾವ್ದ್ರ ಬಗ್ಗೆ ಗೊತ್ತಾ, ಇವಾಗ ಏನಾದ್ರು ಫೈನಲ್ ಅಂತ ಬಂದಾಗ ಅಲ್ಲಿ ಪ್ರೆಜರ್ ಅನ್ನೋದು ಇರುತ್ತಲ್ವಾ, ಆ ಪ್ರೆಜರ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಮತ್ತೆ ಮೈಂಡ್ ಸೆಟ್ ಯಾವ ತರ ಇಟ್ಕೋಬೇಕು ಅಂತ ಡಿಸ್ಕಷನ್ ಮಾಡ್ತಾರೆ. ಹೌದು, ಮಾಡೋದ್ರಲ್ಲಿ ಏನೋ ತಪ್ಪೇ ಇಲ್ಲ. ಯಾಕಂದ್ರೆ ಆ ತರ ಎಕ್ಸ್ಪೀರಿಯನ್ಸ್ ಇರೋದು ಭುವನೇಶ್ವರ್ ಕುಮಾರ್ಗೂ ಅಷ್ಟೇ, ಜಾಸ್ ಹಜಲ್ವುಡ್ಗೂ ಅಷ್ಟೇ. ಜಾಸ್ ಹಜಲ್ವುಡ್ ಇರುವಂತ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರು ಆಡಿರೋಂತ ವರ್ಲ್ಡ್ ಕಪ್ಸ್ ಅನುಭವ ಇರ್ಬೋದು. ಇನ್ಯಾರಿಂದ ತಿಳ್ಕೊಳಕ್ ಆಗಲ್ಲ ಮಗ. ಆದ್ರಿಂದ ರಸಿಕ್ ಸಲಾಮ್ದಾರ್, ಜಾಸ್ ಹಜಲ್ವುಡ್ ಅವ್ರನ್ನೆಲ್ಲ ಕೇಳಿ ತಿಳ್ಕೊಳ್ಳೋದ್ರ ತಪ್ಪೇ ಇಲ್ಲ. ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಇವಾಗ ಟೇಕ್ ಕೇರ್, ಬಾಯ್.